ಇಲ್ಲಿ ಕರ್ಕೊಂಬರ್ಲಕ್ಕೆ ಕಾರಣೀಭೂತರಾಗಿದ್ದೀರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಬಸವಣ್ಣ ಹೇಳ್ತಿದ್ದ, ಭಗವಂತ ನಾನು ಕೇಳಿದ್ದೆಲ್ಲ ವೀರಭದ್ರೇಶ್ವರ ಕೊಟ್ಟಿದ್ದಾನೆ, ನೀ ಮಂತ್ರಿ ಆಗ್ಬೇಕಂತ ಕೇಳಿಲ್ಲ, ಅದಕ್ಕೆ ಕೊಟ್ಟಿಲ್ಲ ಭಗವಂತನೇ. ಕ್ಷೇತ್ರದ ಜನತೆಗಾಗಿ, ಕ್ಷೇತ್ರಕ್ಕೆ ನೀರಾವರಿಗಾಗಿ ಅಂತಂದ್ರೆ ಕೇಳಿದಣ, ಇನ್ನೂ ಅವಕಾಶ ಅದ. ಇವತ್ತೇನಪ್ಪ ಸ್ವಲ್ಪ ಗಟ್ಟಿಯಾಗಿ ಬೇಡ್ಕೊಂಡು ಹೋಗಿ, ನಾನು ನಿನ್ನ ಪರವಾಗಿ ಬೇಡ್ಕೊಂಡು ಹೋಗ್ತೀನಿ, ಮಂತ್ರಿ ಆಗಕ್ಕೆ ಅವಕಾಶ. ಯಾಕಂದರೆ ಭಗವಂತ ಭಾಳ ಸಲ ಹೇಳ್ತಿರ್ತಾರೆ, ಭಗವಂತ ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶಗಳನ್ನು ಕೊಡ್ತಾನ. ಇವತ್ತು ಮಠಮಾರಿ ಗ್ರಾಮದ ಪ್ರತಿಯೊಬ್ಬ ಮನೆಗೆ ಎಲ್ಲ ಜಾತಿ ವರ್ಗದವರು, ಬಡವರು, ಶ್ರೀಮಂತರು ಅನ್ನೋದೇ ಇವತ್ತು ವೀರಭದ್ರೇಶ್ವರನ ಒಂದು ತೇರಿಗೆ ಅಂತಂದರೆ ನೀವೆಲ್ಲರೂ ಒಂದು ಸಹಾಯಹಸ್ತ ಮಾಡಿರಲ್ಲ, ಅದು ಖಂಡಿತವಾಗಿಯೂ ತಮ್ಮ ಕುಟುಂಬಕ್ಕೆ ಅಂತಂದರೆ ಒಳ್ಳೆಯದಾಗಲಿ ಅಂತ ಮೊದಲನೇದಾಗಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಂತಂದರೆ ಬಹುತೇಕ ಅರಚರ ಗುರುಮೂರ್ತಿಗಳು ವೇದಿಕೆ ಮೇಲಿದ್ದೀರಿ. ನಾವು ವೀರಭದ್ರೇಶ್ವರನಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ. ನಾವು ಯಾವತ್ತೂ ಮಠ ಮಾನ್ಯಗಳಿಗೆ ಬಂದಾಗ ಗುರುಗಳಿಗೆ ಬೇಡಿಕೊಳ್ಳೋದು ಒಂದೇ, ಮತ್ತು ವೇದಿಕೆ ಮೇಲೆ ಭಾಷಣ ಮಾಡೋದು ಒಂದೇ.